ಮಾರಕಾಸ್ತ್ರಗಳಿಂದ ಕೊಚ್ಚಿ ತದನಂತರ ಕಾರನ್ನು ಹತ್ತಿಸಿ ಅಟ್ಟಹಾಸ ಮೆರೆಯಲಾಗಿದೆ. ರಾಯಭಾಗ ತಾಲೂಕಿನ ಬೂದಿಹಾಳ ಗ್ರಾಮದ ಬಳಿ ನಡೆದಂತಹ ಘಟನೆ ಇದು. ಮಾರಕಾಸ್ತ್ರಗಳಿಂದ ಮೊದಲು ಕೊಚ್ಚಿದ್ದಾರೆ, ಬಳಿಕ ವ್ಯಕ್ತಿಯ ದೇಹದ ಮೇಲೆ ಕಾರನ್ನು ಹತ್ತಿಸಿ ಭರ್ಬರವಾಗಿ ಹತ್ಯೆಗೈದಿದ್ದಾರೆ. 22 ವರ್ಷದ ಮಾರುತಿ ಹತ್ಯೆಯಾದಂತಹ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡನ್ನ ಹಾಡಿ ರಂಜಿಸ್ತಾ ಇದ್ರು ಮಾರುತಿ. ತನ್ನದೇ ಯೂಟ್ಯೂಬ್ಗೆ ಹಾಡನ್ನ ಕಂಪೋಸ್ ಮಾಡಿ ಹಾಡನ್ನ ಹಾಡ್ತಾ ಇದ್ರು ಮಾರುತಿ. ಈರಪ್ಪ ಅಕ್ಕಿವಾಟೆ ಸೇರಿ 10 ಜನರಿಂದ ಭರ್ಬರವಾಗಿ ಹತ್ಯೆಯಾಗಿದೆ. ಕೇವಲ 5,000 ರೂಪಾಯಿಗೆ, ಕೇವಲ 5,000 ರೂಪಾಯಿಗೆ ಆಗಿರುವಂತಹ ಹತ್ಯೆ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಕಾ ಹೊಂಚಾಕಿ ಅಟ್ಯಾಕ್ ಮಾಡಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ತದನಂತರ ಈ ಮಾರುತಿ ಎಂಬಂತಹ ವ್ಯಕ್ತಿಯ ಮೇಲೆ ಕಾರನ್ನು ಹತ್ತಿಸಿ ಅಟ್ಟಹಾಸವನ್ನು ಮೆರೆದಿರುವಂಥದ್ದು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಈರಪ್ಪ ಬಳಿ 50,000 ರೂಪಾಯಿ ಸಾಲವನ್ನು ಪಡೆದುಕೊಂಡಿರ್ತಾರಂತೆ ಕೊಲೆಯಾಗಿರುವಂತಹ ಮಾರುತಿ. ಕಬ್ಬಿನ ಗ್ಯಾಂಗ್ನಲ್ಲಿ ಕೆಲಸ ಮಾಡೋದಾಗಿ ಹಣವನ್ನು ಪಡೆದುಕೊಂಡಿರ್ತಾರೆ ಮಾರುತಿ. ಇತ್ತೀಚೆಗೆ ಮಾರುತಿಗೆ ಹಾಡಿನಲ್ಲಿ ಡಿಮ್ಯಾಂಡ್ ಬಂದಂತಹ ಹಿನ್ನೆಲೆಯಲ್ಲಿ ಕೆಲಸ ಬಿಟ್ಟು ಹಾಡು ಕಂಪೋಸ್ ಮಾಡೋದನ್ನೇ ಕೆಲಸ ಮಾಡಿಕೊಂಡಿದ್ದಾರೆ. ಹಾಡೋದ್ರಲ್ಲೇ ಮಾರುತಿ ಬ್ಯುಸಿ ಆಗಿದ್ದಾರೆ. ಕೆಲಸಕ್ಕೂ ಹೋಗದೆ ಹಣವನ್ನು ವಾಪಸ್ ಕೊಡದೇ ಇರೋ ಹಿನ್ನೆಲೆಯಲ್ಲಿ ಹತ್ಯೆ ಆಗಿದೆಯಂತೆ. ಮಾರಕಾಸ್ತ್ರಗಳಿಂದ ಕೊಚ್ಚಿದ್ದಾರೆ, ತದನಂತರ ಕಾರನ್ನು ಹತ್ತಿಸಿದೆ ಈ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಈ ವೇಳೆ ಕಾರ್ ಪಲ್ಟಿಯಾಗಿ ಗಾಯಗೊಂಡಿದ್ದಾರೆ ಈ ಹತ್ಯೆಯ ಆರೋಪಿಗಳು. ಗೋಕಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಪಿ ಏನು ಈರಪ್ಪ ಇದ್ದಾನೆ ಆತನಿಗೂ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ನೋಡಿ, 50,000 ರೂಪಾಯಿ ಕೊಟ್ಟಂತಹ ಸಾಲ ಬರೀ 5,000 ರೂಪಾಯಿ ಕೊಡೋದೇನೋ ಬ್ಯಾಲೆನ್ಸ್ ಇತ್ತಂತೆ. ಹಾಗಾಗಿ ಹತ್ಯೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮಾರುತಿ ಹತ್ಯೆಯ ನಂತರ ಕಾರ್ ಪಲ್ಟಿಯಾಗಿದೆ ಆರೋಪಿಗಳಿದ್ದದ್ದು. ಅದಾದ ಮೇಲೆ ಅವರೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಮಾರುತಿ ಕುಟುಂಬಸ್ಥರ ಆಕ್ರಂದದ ಮುಗಿಲು ಮುಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಚೇತನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, ಈ ಆಸ್ತಿ ವ್ಯಾಜ್ಯಕ್ಕೆ ಅಥವಾ ಈ ದೊಡ್ಡ ಮಟ್ಟದ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರಕ್ಕೆ ಕೊಲೆ ಆಗೋದನ್ನು ನಾವು ನೋಡಿದ್ವಿ. ಬಟ್ ಬರೀ 5,000 ರೂಪಾಯಿ ಕೊಲೆ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಬೇರೆ ಕಾರಣ ಏನಾದರೂ ಇತ್ತಾ? ಪೊಲೀಸರ ತನಿಖೆ ಆರಂಭ ಆಗಿದೆಯಾ, ಹೇಗೆ ಅಂಥೇಳಿ? ಪ್ರೇಮ್, ಖಂಡಿತವಾಗಿಯೂ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 11 ಜನರನ್ನ ಪೊಲೀಸರು ಬಂಧಿಸಿರುವಂಥದ್ದು. ಪ್ರಮುಖವಾಗಿ ಈ ಘಟನೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬೂದಿಹಾಳ ಗ್ರಾಮದಲ್ಲಿ ನಡೆದಿರುವಂಥದ್ದು. ಏನು ಕಬ್ಬು ಕಟಾವು ಏನಿರುತ್ತೆ, ಆ ಕಬ್ಬು ಕಟಾವಿಗೆ ಗ್ಯಾಂಗ್ ಅಂತಾರೆ. ಆ ಗ್ಯಾಂಗ್ಗೆ 50,000 ಅಡ್ವಾನ್ಸನ್ನು ಮಾರುತಿ ಪಡೆದಿರ್ತಾನೆ. ಅದರಲ್ಲಿ 45,000 ಅಡ್ವಾನ್ಸನ್ನು ಕೂಡ ವಾಪಸ್ ನೀಡಿರ್ತಾನೆ. ಕೇವಲ 5,000 ರೂಪಾಯಿಗಾಗಿ ಏನು ಈರಪ್ಪ ಆತನಿಗೆ ಹಣ ನೀಡುವಂತೆ ಪೀಡಿಸ್ತಾ ಇದೆ ಅನ್ನೋ ಮಾಹಿತಿಯನ್ನು ಸದ್ಯ ಪೊಲೀಸರು ನೀಡಿರುವಂಥದ್ದು. 5,000 ನೀಡದೇ ಇರುವ ಕಾರಣಕ್ಕಾಗಿ ಆತನನ್ನು ಬರ್ಬರವಾಗಿ ಕೊಲೆ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಏನು ಮಾರುತಿ ಏನಿದ್ದ, ಮಾರುತಿ ಒಬ್ಬ ಯುವ ಪ್ರತಿಭೆ. ಅದರಲ್ಲೂ ಕೂಡ ತನ್ನದೇ ಆದ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ತಾನೇ ಹಾಡುಗಳನ್ನ ಕಂಪೋಸ್ ಮಾಡಿಕೊಂಡು ಒಂದು ರೀತಿಯಾದಂಥ ತನ್ನ ಕೆಲಸದಲ್ಲಿ ಬ್ಯುಸಿ ಆಗಿದ್ದ. ಆದರೆ ಕಾರಣಾಂತರಗಳಿಗೆ ಆತನಿಗೆ 5,000 ಕೊಡಲು ಆಗ್ತಾ ಇರಲಿಲ್ಲ. ಆದರೆ ಪದೇ ಪದೇ ಹಣ ನೀಡುವಂತೆ ಪೀಡಿಸ್ತಾ ಇದ್ದ ಈರಪ್ಪ 5,000 ನೀಡದೇ ಇರುವ ಕಾರಣಕ್ಕಾಗಿ ಮಾರುತಿಯನ್ನು ಕೊಲೆ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ಸದ್ಯ ಪೊಲೀಸರು ನೀಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಯಬಾಗ್ ಪೊಲೀಸರು 11 ಜನರನ್ನು ಬಂಧಿಸಿ ಈಗಾಗಲೇ ಜೈಲಿಗೆ ಕಳಿಸಿರುವಂಥದ್ದು. ಪ್ರಮುಖವಾಗಿ ಏನು ಕಾರ್ ಇತ್ತು, ಆತನ ಬರ್ಬರವಾಗಿ ಕೊಲೆ ಮಾಡಿ ಆತನ ಮೇಲೆ ಕಾರ್ ಹಾಯಿಸುವ ಪ್ರಯತ್ನವನ್ನು ಕೂಡ ಏನು ಆರೋಪಿಗಳು ಮಾಡಿದ್ರು. ನಂತರ ಕಾರು ಕೂಡ ಪಲ್ಟಿಯಾಗಿ ಆರೋಪಿಗಳಿಗೂ ಕೂಡ ಗಾಯಗಳಾಗಿರುವಂಥದ್ದು. ಈಗ ಸದ್ಯ ಗಾಯಾಳುಗಳು ಏನು ಆರೋಪಿಗಳಿದ್ದಾರೆ ಅವರನ್ನು ಗೋಕಾಕ್ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಏನು ಮಾರುತಿ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಮಗನನ್ನು, ಯುವ ಪ್ರತಿಭೆ, ಅದರಲ್ಲೂ ಕೂಡ ಯುವಕನನ್ನು ಕಳೆದುಕೊಂಡು ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಯಬಾಗ್ ಪೊಲೀಸರು ಇನ್ನೂ ಹೆಚ್ಚಿನ ತನಿಖೆಯನ್ನು ಆರಂಭಿಸಿರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಬರೀ 5,000 ರೂಪಾಯಿ ಹಣಕ್ಕಾಗಿ ಬೆಳಗಾವಿಯಲ್ಲಿ 22 ವರ್ಷದ ಮಾರುತಿ ಎಂಬಂತಹ ಯುವಕನನ್ನು 10 ಜನರ ಗ್ಯಾಂಗು ಹತ್ಯೆಗೈದಿರುವಂತಹ ಘಟನೆ ನಡೆದಿದೆ. ಈಗಾಗಲೇ 11 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ.